ಆತಂಕ ಮೂಡಿಸುವ ಕಬ್ಬು ಸಾಗಣೆ ವಾಹನಗಳು. ಮುಖ್ಯ ರಸ್ತೆಯಲ್ಲಿ ಮುಗುಚಿ ಬಿದ್ದ ಕಬ್ಬಿನ ವಾಹನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಿಲ್ಲಾ ತೋರಗಲ್ಲ ಶೆಟ್ಟಮ್ಮನ ದೇವಸ್ಥಾನ ಹತ್ತಿರ ಕಬ್ಬು ಸಾಗಣೆ ವಾಹನ ಮುಖ್ಯ ರಸ್ತೆಯಲ್ಲಿ ಪಲ್ಟಿಯಾಗಿ ಬಿದ್ದ ಕಾರಣ ನಡು ರಸ್ತೆಯಲ್ಲಿ ನಿಂತಿದ್ದ ವಾಹನ 2 ಗಂಟೆಗೂ ಹೆಚ್ಚು ಟ್ರಾಫಿಕ್ ಜಾಮ್. ದುರಂತ ನಡೆಯುವ ಮುನ್ನ ಎಚ್ಚರಿಕೆ ವಹಿಸಲು ಸಾರ್ವಜನಿಕರು ಆಗ್ರಹ. ಕಬ್ಬನ್ನು ಸಂಪೂರ್ಣ ಲೋಡ್ ಮಾಡಿದ ಲಾರಿ, ಟ್ರ್ಯಾಕ್ಟರ್ಗಳು ನಗರದ ರಸ್ತೆಗಳಲ್ಲಿ ಸಾಗುತ್ತಿದ್ದರೆ ಅಕ್ಕಪಕ್ಕದಲ್ಲಿ ಸಂಚರಿಸುವ ಇತರ ವಾಹನ ಸವಾರರು, ಪಾದಚಾರಿಗಳ ಎದೆ ಡವಡವ ಎಂದು ಪಡೆದುಕೊಳ್ಳುತ್ತದೆ. ಸುಮಾರು ವರ್ಷಗಳಿಂದ ಕಬ್ಬಿನ ವಾಹನಗಳು ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ರಸ್ತೆ ಮೇಲೆ ಬರುವಾಗ ವಾಹನಗಳ ಶಬ್ದದಿಂದ ಹಿಂದಿನಿಂದ ಹಾರ್ನ್ ಹಾಕಿದರೂ ಕೇಳಿಸುವುದಿಲ್ಲ. ಆ ವಾಹನಗಳ ಹಿಂದುಗಡೆ ರೇಡಿಯಂ ಮಿಶ್ರಿತ ಸೂಚನಾ ಫಲಕವೂ ಹಾಕದೆ ವಾಹನ ಚಲಾವಣೆ ಮಾಡುವುದರಿಂದ ವಾಹನ ಸವಾರರಿಗೆ ರಾತ್ರಿ ವೇಳೆಯಲ್ಲಿ ತುಂಬಾ ತೊಂದರೆಯಾಗುತ್ತಿದೆ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿರುವ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಲು ಪಟ್ಟಣದ ಮೂಲಕ ಸಂಚರಿಸುವ ನೂರಾರು ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ಇಲ್ಲಿನ ವಾಹನ ಸವಾರರು ಹಾಗೂ ಪಾದಚಾರಿಗಳಲ್ಲಿ ಆತಂಕ ಮೂಡಿಸಿವೆ. ಕಬ್ಬು ಸಾಗಣೆ ಸಾಮಾನ್ಯವಾಗಿ 6 ಚಕ್ರದ ಲಾರಿ ಹಾಗೂ 2 ಟ್ರಾಲಿ ಜೋಡಿಸಿದ ಟ್ರ್ಯಾಕ್ಟರ್ಗಳಲ್ಲಿ ನಡೆಯುತ್ತಿದೆ. 6 ಚಕ್ರದ ಲಾರಿಯಲ್ಲಿ ನಿಯಮದ ಪ್ರಕಾರ ಗರಿಷ್ಠ 12 ಟನ್ ಲೋಡ್ ಸಾಗಣೆ ಮಾಡಬಹುದು. ಆದರೆ ಈ ಲಾರಿಗಳಲ್ಲಿ ಅಂದಾಜು 16 ರಿಂದ 20 ಟನ್ ಭಾರದ ಕಬ್ಬನ್ನು ಸಾಗಿಸಲಾಗುತ್ತಿದೆ. ಇನ್ನು 4 ಟನ್ ಸಾಮರ್ಥ್ಯದ ಟ್ರ್ಯಾಕ್ಟರ್ಗಳಲ್ಲಿ 10 ರಿಂದ 12 ಟನ್ ಕಬ್ಬನ್ನು ಸಾಗಿಸಲಾಗುತ್ತಿದೆ. ಅಪಾಯ ಬೇರೆ ವಾಹನ ಸವಾರರಿಗಷ್ಟೇ ಅಲ್ಲ, ಇಂತಹ ವಾಹನ ಚಾಲನೆ ಮಾಡುವವರ ಜೀವವೂ ಅಪಾಯದಲ್ಲಿರುತ್ತದೆ. ಮಳೆಯಿಂದಾಗಿ ಹೆದ್ದಾರಿಗಳಲ್ಲಿ ಹೆಜ್ಜೆಗೊಂದು ಗುಂಡಿ, ಹಂಪ್ಗಳನ್ನು ದಾಟುವಾಗ ಇತರರ ಜೊತೆಗೆ ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದು ಸಾಗುವ ದುಸ್ಥಿತಿ ಈ ವಾಹನ ಸವಾರರು ಒಳಗಾಗುತ್ತಾರೆ. ಆರ್ಟಿಒ ಮತ್ತು ಪೊಲೀಸ್ ಸೇರಿದಂತೆ ಜಿಲ್ಲಾಡಳಿತ ಈ ಸಮಸ್ಯೆ ನಿವಾರಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.